ಕೂಡಲೇ ಯೂಟ್ಯೂಬ್ ಬ್ಲಾಗ್. ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದೇನು ಇರುತ್ತೆ ಮತ್ತೆ ಪಾಸ್ ಸಿಗಲ್ಲ ಮತ್ತೆ ಇವ್ರು ಕೆಲಸ ಏನು ಮಾಡ್ಕೊಂಬಲ್ಲ. ಸ್ವಲ್ಪ ಎಲ್ಲ ಹೇಳಿ ಸರ್, ಲೊಕೇಶನ್ನು ಆಮೇಲೆ ಲೊಕೇಶನ್ ಇದು ಬಾಗ, ಹಾಂ ಗೋವಾದಲ್ಲಿ ಬಾಗ ಪ್ಲೇಸ್. ಬಾಗದಿಂದ ಒಂದು 250 ಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮದು ಹೋಟ್ಲ್ ಇದೆ, ಇದು ಬೀಚ್ ಹೌಸ್ ಅಂತ. ಇಲ್ಲಿ ಬಂದವ್ರಿಗೆ ಕಿಚನ್ದ ವ್ಯವಸ್ಥೆ ಇದೆ, ಸರ್ವಿಸ್ ಅಪಾರ್ಟ್ಮೆಂಟ್ ಥರ. 2 ಬಾಲ್ಕನಿ ಇರುತ್ತೆ, ಮತ್ತು ಡೈನಿಂಗ್ ಟೇಬಲ್ ಇರುತ್ತೆ, ಟಿ ವಿ ಇರುತ್ತೆ, AC ಇದೆ. ಅಡುಗೆ ಮಾಡುವ ಎಲ್ಲ ಸಾಮಗ್ರಿನೂ ಕೊಡ್ತೀವಿ ನಾವು. ಮತ್ತು ಇಲ್ಲೇ ಬೇಕಾಗಿರೋದು ತರಕಾರಿ ಅಂಗಡಿ, ಮೆಡಿಕಲ್ ಸ್ಟೋರು, ಮತ್ತು ಬೀಚ್ಗೂ ಹತ್ತಿರ ಇದೆ, ಕ್ಲಬ್ ಹತ್ತಿರ ಇದೆ, ಎಲ್ಲ ವ್ಯವಸ್ಥೆ ಇರುವಂಥ ಹೋಟ್ಲ್ ಇದು ಬೀಚ್ ಹೌಸ್ ಅಂತ. ಬಂದವರೆಲ್ಲ ಖುಷಿಯಾಗಿ ಹೋಗ್ತಾರೆ, ಮತ್ತು ರಿಪೀಟ್ ಬರ್ತಾರೆ, ಅವ್ರ ಫ್ಯಾಮಿಲಿನ ಕಳಿಸ್ತಾ ಇರ್ತಾರೆ. ಇದೊಂದು ಮೇಯ್ನ್ ಸೆಂಟರ್ ಪ್ಲೇಸ್ ಇದು ಬಾಗ ಅಂತ. ಇಲ್ಲಿ ಭಾಗದಿಂದ ಸ್ವಲ್ಪ ಲೆಫ್ಟಲ್ಲಿ ಹೊಡೆದ್ರೆ 1.5 ಕಿಲೋಮೀಟರ್ ನಿಮಗೆ ಕಲ್ಲಂಗೋಡ್ ಬೀಚ್ ಸಿಗುತ್ತೆ. ಮತ್ತು ಸ್ವಲ್ಪ ಆ ಕಡೆ ಹೋದರೆ ಕ್ಯಾಂಡಲಮ್ ಸಿಗುತ್ತೆ 8 ಕಿಲೋಮೀಟರಲ್ಲಿ. ಸ್ವಲ್ಪ ಎದುರುಗಡೆ ಸಿಕ್ರಿಮ್ ಸಿಗುತ್ತೆ. ಅದೇ ರೀತಿ ನೀವು ಎಡಗಡೆ ಸೈಡಲ್ಲಿ ಈ ರೋಡಲ್ಲಿ ಹೋದರೆ ನೀವು ವಗತೂರ್, ಅಂಜುನಾ, ಮಾರ್ಜಿಯಂ ಆ ಥರ ಸಿಗುತ್ತೆ ಬೀಚಸ್. ಇದು ಮೇಯ್ನ್ ಸ್ಪಾಟ್ ಇರುತ್ತೆ ನಿಮ್ಮ ಭಾಗ ಅಂತ. ಎಲ್ಲಾನು ನಿಮಗೆ ಆಡೋವು ಎಲ್ಲರೂ ಏನೇ ಒಂದು ಗೇಮ್ಸ್ ಆಗ್ಬೋದು, ಎಲ್ಲ ಆಗ್ಬೋದು, ಎಲ್ಲ ಸಮೀಪ ವಾಟರ್ ಸ್ಪೋರ್ಟ್ಸ್ ಎಲ್ಲಾನು ಸಮೀಪ ಇರುತ್ತೆ. ಯಾವುದು ಸ್ಕೂಬಾ ಇರುತ್ತೆ, ಮತ್ತೆ ಪ್ಯಾರಸ್ಲಿಂಗು, ಬನಾನಾ, ಜಾಸ್ಕಿ, ಯಾವುದೇ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇದ್ರೂ ನಾವು ಮಾಡಿಸ್ತೀವಿ. ಮತ್ತೆ ನಿಮಗೆ ದೂದ್ ಸಾಗರ್ ಬುಕಿಂಗ್ ಎಲ್ಲ ಇಲ್ಲಿಂದ ನೀವೇ ಮಾಡಿಸ್ತೀರಾ? ಇಲ್ಲಿಂದ ಮಾಡಿಸ್ಕೊಡ್ತೀವಿ. ದೂದ್ ಸಾಗರ್ ಅಂತ ಇರುತ್ತೆ ನಿಮಗೆ. ಮತ್ತೆ ರಾತ್ರಿ ಡಿನ್ನರ್ ಕ್ರೂಸ್ ಅಂತ ಇರುತ್ತೆ ಪಂಜಿಮಲ್ಲಿ. ಬೇರೆ ಬೇರೆ ಕ್ರೂಸಸ್ ಇರುತ್ತೆ. ಆ ಕ್ರೂಸಸ್ ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ, ವೆಜ್, ನಾನ್ ವೆಜ್, 2 ಡ್ರಿಂಕ್ಸ್ ಇರುತ್ತೆ. 7 o'clock ಇಲ್ಲಿಂದ ಪಿಕ್ ಮಾಡ್ತಾರೆ. ಮತ್ತೆ ಪಿಕ್ ಮಾಡಿಬಿಟ್ಟು ಪಂಜಿಮ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬೋಟಲ್ಲಿ ಕೂರಿಸಿ ಮತ್ತೆ ಕ್ರೂಸ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 3-4 hours ನಿಮಗೆ ಕ್ರೂಸಲ್ಲಿ ಟೈಮ್ ಪಾಸ್ಗೆ ಡಿನ್ನರ್ ಇರುತ್ತೆ, ವೆಜ್, ನಾನ್ ವೆಜ್ 2 ಇರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ, ಎಲ್ಲ ಫ್ಯಾಮಿಲಿ ಇರುತ್ತೆ. ಎಲ್ಲ ಚೆನ್ನಾಗಿರುತ್ತೆ, ವ್ಯೂಸ್ ನೈಟ್ ನೋಡೋಕ್ಕೂ ಚೆನ್ನಾಗಿರುತ್ತೆ ನಿಮಗೆ. ಅಂತ ಬೀಚ್ ಹೌಸ್, ಬೀಚ್ ಹೌಸ್ ನಿಮ್ಮ ಲಾಡ್ಜ್ ನೇಮ್ ಬಂದ್ಬಿಟ್ಟು ಇವ್ರದ್ದು ಲಾಡ್ಜ್ ನೇಮ್ ಬಂದ್ಬಿಟ್ಟು ಬೀಚ್ ಹೌಸ್ ಅಂತ. ಇವ್ರದ್ದು ಲಾಡ್ಜ್ಗೆ ಸಮೀಪ ಆಗಂಗೆಲ್ಲ ವಾಟರ್ದು ಗೇಮ್ಸ್ಗಳವ. ಆಮೇಲೆ ಇವರು ಬಂದ್ಬಿಟ್ಟು ನಮ್ಮ ಮೈಸೂರು ಸೈಡು ಕನ್ನಡದವರು. ಈ ಕಡೆ ಆಲ್ಮೋಸ್ಟ್ ಕನ್ನಡದವ್ರು ಸಿಗಲ್ಲ, ಆದರೆ ಇವ್ರು ಕನ್ನಡದವ್ರು ಸಿಕ್ಕಾರ. ಅದ್ರ ಸಲುವಾಗಿ ನಮಗೆಲ್ಲ ರೂಮ್ ಎಲ್ಲ ಫೆಸಿಲಿಟೀಸ್ ಸರಿಯಾಗಿ ಕೊಟ್ಟಾರ. ಇಲ್ಲಿ ಬಂದ್ಬಿಟ್ಟು ಸಪ್ರೇಟ್ ಏನಿಲ್ಲ, ರೂಮು ಬಾಜು ಏನಿಲ್ಲ. ಫುಲ್ ಫ್ಯಾಮಿಲಿ ಇದ್ದಂಗೆ ಒಂದೇ ಮನೆ ಒಳಗೆ 3 ಬೆಡ್ರೂಮು, ಹಾಲು, ಕಿಚನ್ ಇದ್ದಂಗೆ ಎಲ್ಲ ಒಂದು ಸೇಮ್ ಟೈಪ್ ಅವ. ಅಲ್ಲೇ ಇರ್ಬೋದು ನಾವೆಲ್ಲ. ಮತ್ತು ಆಮೇಲೆ ಡಿನ್ನರ್ ಮಾಡ್ಲಕ್ಕೆ ಒಂದು ಕಿಚನ್ನು ಕೊಟ್ಟಾರ. ಆಮೇಲೆ ಲಂಚ್ ಮಾಡಕ್ಕೂ ಎಲ್ಲ ಫೆಸಿಲಿಟಿ ಸರಿಯಾಗಿ ಕೊಟ್ಟಾರ. ಆಮೇಲೆ ಡೈನಿಂಗ್ ಟೇಬಲ್ ಅದ, ಲಂಚ್ ಮಾಡಕ್ಕೆ ಎಲ್ಲ ಫೆಸಿಲಿಟಿ ಸರಿಯಾಗಿ ಅದ. ನಾನು ರೂಮ್ ತೋರಿಸ್ತೀನಿ ನಿಮಗೆಲ್ಲ. ಹೋಗ್ಬಿಟ್ಟು ಯಾರ ಬಂದ್ರು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬರ್ರಿ. ಭಾಳ ಸರಿಯಾಗಿ ಮಾತಾಡ್ತಾರ. ಆಮೇಲೆ ಕನ್ನಡದ್ರು. ಆಮೇಲೆ ಇಲ್ಲಿ ಹೆಂಗದ ಫೆಸಿಲಿಟಿ ಅಪ್ಪ ಅಂತಂದ್ರೆ, ಒಂದು ಟೈಮಿಂಗ್ ಏನದ ಅಂದ್ರೆ, ಒಂದು ವೇಳೆ ನಾವು ಮಾರ್ನಿಂಗ್ ಬಂದು ಇಲ್ಲಿ ಚೆಕ್ಕಿಂಗ್ ಆದೆವು ಅಂತಂದ್ರೆ ಚೆಕ್ಔಟ್ ಆಗಡೆ ನೆಕ್ಸ್ಟ್ ಮಾರ್ನಿಂಗ್ ಅಂದ್ರೆ 24 hours ಇರ್ತದೆ ಎಲ್ಲೋ. ಬಟ್ ಇಲ್ಲಿ ಹೆಂಗದ ಗೋವಾನಾಗ ಅಂತಂದ್ರೆ ಇದು ಸಮ್ಮರ್ ಸಲುವಾಗಿ ಟೂರಿಸ್ಟ್ ಪ್ಲೇಸ್ ಅಲ್ವಾ. ಆಲ್ಮೋಸ್ಟ್ ಎಲ್ಲ ಕಡೆನೂ 10 o'clock ಚೆಕ್ಔಟ್, 12 o'clock ಚೆಕ್ ಇನ್ ಇರುತ್ತೆ, ಹಂಗಿರುತ್ತೆ. ಬಟ್ ನಾವು ಇವಾಗ ಬಂದಿದ್ದೇವೆ 7 ಗಂಟೆ ಆಗತ್ತೆ ಟೈಮು. 7 o'clock ಬಂದಿದ್ದೆವು. ಬಟ್ ನಾಳೆ ನಾವು 10 ಗಂಟೆಗೆ ಇಲ್ಲಿಂದ ಚೆಕ್ಔಟ್ ಆಗಬೇಕು. ಯಾಕಂತಂದ್ರೆ ಇಲ್ಲಿ ಟೈಮಿಂಗೇ ಹಂಗದ. ಯಾಕಂದ್ರೆ ಇಲ್ಲಿ ನಮಗೆ 9,000 ರೂಪಾಯಿ ಹೇಳಿದ್ರು 1 ನೈಟಿಗೆ, ಬರೀ 1 ನೈಟ್ ಅಷ್ಟೇ. ಮಾರ್ನಿಂಗ್ ಮತ್ತು ನಾವು 10 o'clock ಇಲ್ಲಿಂದ ಚೆಕ್ಔಟ್ ಆಗಬೇಕು. ಬಟ್ ಇವ್ರು ನಮ್ಮ ಸೈಡ್ದವ್ರು ಅಂತ ಹೇಳಿ ಕನ್ನಡ ಮಾತಾಡಿ ಎಲ್ಲ ಸರಿಯಾಗೆಲ್ಲ ಹೇಳ್ಕೊಟ್ಟು 11:30 ತನಕ ಚೆಕ್ಔಟ್ ಮಾಡ್ರಿ ಅಂತ ಟೈಮಿಂಗ್ ಕೊಟ್ಟಾರ. ಸರಿ ಅಂತಂತ ಹೇಳಿದೆವು ನಾವು. 9,000 ಅಂತ ಹೇಳಿದ್ರು 1 ನೈಟಿಗೆ. 4 ಬೆಡ್ರೂಮು, 2 ಹಾಲು ಬರ್ತಾವ. ಆ ಸೈಡ್ ಒಂದು, ಈ ಸೈಡ್ 2 ಹಾಲ್ ಬರ್ತಾವ, 1 ಕಿಚನ್ ಬರ್ತದ. ಎಲ್ಲನೂ ಸರಿಯಾಗದ. ಬಟ್ ನಮಗೆ 9,000 ಅಂತ ಹೇಳಿದ್ರು. ರಿಕ್ವೆಸ್ಟ್ ಸ್ವಲ್ಪ ಮಾಡಿದ್ವಿ, 8,000 ಅಂತ ಹೇಳಿ ಒಪ್ಕೊಂಡಾರ. ಎಲ್ಲ ಸರಿಯಾಗಾರ. ಯಾರೇ ಬಂದ್ರು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀವಿ, ಅವ್ರ ಲಾಡ್ಜ್ ನೇಮ್ ಹಾಕ್ತೀವಿ, ಇಲ್ಲೇ ಬರಂತ ಹೇಳ್ತೀವಿ. ಅದು ಯಾರು ಬಂದರೂ ಚೆನ್ನಾಗಿ ನಾವು ಅವರಿಗೆ ರೆಸ್ಪಾನ್ಸ್ ಮಾಡ್ತೀವಿ. ಮತ್ತು ಯಾವ ಕಡೆ ಹೋಗಬೇಕು ಏನು ಅದು ನಾವು ಗೈಡ್ ಮಾಡ್ತೀವಿ. ನಮ್ಮಿಂದ ಆಗುವಂಥ ಎಲ್ಲ ಅವರಿಗೆ ಸಪೋರ್ಟ್ ನಾವು ಮಾಡೇ ಮಾಡ್ತೀವಿ. ಯಾಕಂದರೆ ನಿಮ್ಮದು ಸಪೋರ್ಟ್ ಇದ್ರೇ ನಮಗೆ ಬೆಳೆಯೋಕ್ಕಾಗೋದಿಲ್ಲ ಲೈಫಲ್ಲಿ ಯಾವತ್ತು. ಅದಕ್ಕೆ ಬಂದಿರೋ ಕಸ್ಟಮರ್ ನಾವು ಚೆನ್ನಾಗಿ ಟ್ರೀಟ್ ಮಾಡಿ ಒಳ್ಳೆ ಇದು ಮಾಡಿನೇ ಕಳಿಸ್ತೀವಿ. ಆಲ್ಮೋಸ್ಟ್ ಇಲ್ಲಿ ಗೋವಾನಾಗ್ನು ಫ್ರಾಡ್ ಇರ್ತದ ಅಂತ ಹೇಳ್ತಾರ, ಸ್ಕ್ಯಾಮ್ ಆಗ್ತದ, ಫ್ರಾಡ್ ಇರ್ತದ ಅಂತ ಹೇಳ್ತಾರ. ಬಟ್ ನಮ್ಮ ಕನ್ನಡದವ್ರು ನಮಗೆ ಎಂದಿಗೂ ಫ್ರಾಡ್ ಮಾಡಲ್ಲ. ಅದಕ್ಕೆ ನಮ್ಮ ಕನ್ನಡದವ್ರೆ ಅದಂತ ತಿಳ್ಕೊಂಡ್ಬಿಟ್ಟು ನಾವು ಅಮೌಂಟ್ ಜಾಸ್ತಿ ಅಂದ್ರೂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕಮ್ಮಿ ಮಾಡಿ ಇಲ್ಲೇ ಉಳಿದೀವಿ. ಯಾಕಂದ್ರೆ ನಮಗೆ ಬೇರೆ ಕಡೆ ಹೋದ್ರೆ ಫ್ರಾಡ್ ಆಗ್ಬಾರ್ದು ಅಂತ ಹೇಳಿ. ಯಾಕಂದ್ರೆ ನಮ್ಮ ಕನ್ನಡದವರೆಲ್ಲ ಅದ್ರ ಸಲಕ್ಕೆ ಅವ್ರ ಲಾಡ್ಜ್ಗೆ ಬಂದು ಇಲ್ಲೇ ಉಳಿದಿದ್ದೆವು. ಯಾರೇ ಬಂದ್ರು ಬಿ ಇದೇ ಲಾಡ್ಜಿಗೆ ಬರ್ರಿ ಅಂತ ಹೇಳ್ತೇವೆ. ಯಾಕಂತಂದ್ರೆ ಸರಿಯಾಗಿ ಮಾತಾಡ್ತಾರ, ಸರಿಯಾಗಿ ಫೆಸಿಲಿಟಿ ಸರಿಯಾಗವ, ಫ್ರೆಂಡ್ಲಿ ಆಗಾರ. ಲಾಡ್ಜಿಂದು ಓನರ್ ಇದೀನಿ ಅಂತ ಹೇಳಿ ಯಾವುದೇ ರೀತಿ ಕಮಾಂಡೋ ಆ ರೀತಿ ಏನೂ ಇಲ್ಲ. ಫ್ರೆಂಡ್ಲಿ ಆಗಾರ. ಬಂದ್ರೆ ಇಲ್ಲೇ ಬರ್ರಿ ಅಂತ ಹೇಳ್ತೇವೆ ಅಷ್ಟೇ.
ಇದು ಬಂದ್ಬಿಟ್ಟು ಟ್ರೈನಿಂಗ್ ಟೇಬಲ್ ನಮ್ಮದು. ಆಮೇಲೆ ಫ್ರಿಜ್ ಕೊಟ್ಟಾರ ಒಂದು, ನಾವೇನ ಸ್ಟೋರೇಜ್ ಮಾಡ್ಕೊಂಬಂದಿದ್ದೀರ ಅಂತ ಹೇಳಿ ಒಂದು ಫ್ರಿಜ್ ಕೊಟ್ಟಾರ. ಇಲ್ಲಿ ಒಂದು ಕಿಚನ್ ರೂಮ್ ಕೊಟ್ಟಾರ, ಆ ಸೈಡ್ ಒಂದು ಕಿಚನ್ ರೂಮ್ ಅದ, ತೋರಿಸ್ತೀನಿ. ಇದು ಆಮೇಲೆ ಇಲ್ಲಿ CC ಕ್ಯಾಮ್ರಾ ಕೊಟ್ಟಾರ. ಫಸ್ಟ್ ಏನೋ CC ಕ್ಯಾಮ್ರಾ ಇದ್ದಿದ್ದಿಲ್ಲ ಅಂತ, ಹಿಂಗೆ ನೈಟ್ ಯಾರೋ ಹುಡುಗರಲ್ಲಿ ಯಾರೋ ಬಂದು ಸುಮ್ಮನೆ ಡಿನ್ನರ್ ಅದನ್ನ ಮಾಡಿಬಿಟ್ಟು ಒಡೆದು ಮಾಡೋದು ಅದನ್ನ ಮಾಡ್ತಾರ ನಶದಾಗ ಅಂತ ತಿಳ್ಕೊಂಡ್ಬಿಟ್ಟು ಈಗ ಇವ್ ಚಾಲು ಮಾಡಿದ್ರು ಬಂದು CC ಕ್ಯಾಮ್ರಾ. ಯಾಕಂತಂದ್ರೆ ಇನ್ನೂ ನಮ್ಮ ಬಂದು ಬಾಯ್ಸ್ ಅರಲ್ಲ ಕಸಗ ಬಂದ್ವಿ ಚಾಲು ಮಾಡ್ಯಾರ. ಏನೇ ಮಾಡೋದು ಅವ್ರಿಗೆ ಅಪ್ಡೇಟ್ ಆಗ್ತದೆ ಅಂತ ಹೇಳಿ ಒಂದು CC ಕ್ಯಾಮ್ರಾ ಇಲ್ಲಿ. ಆಮೇಲೆ ಇಲ್ಲಿ ಇದ್ರ ಒಳಗೆ 3 ಬೆಡ್ರೂಮ್ ಅವ. ಇಲ್ಲೊಂದು ಬೆಡ್ರೂಮ್ ಅದ, ಇಲ್ಲೊಂದು ಬೆಡ್ರೂಮ್ ಅದ. ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಸ್ನಾನ ಅದ್ರ ಮಾಡ್ಕೊಂಡು ತಳಗೆ ಹೋಗ್ಯಾರ. ಈಗ ಇಲ್ಲಿ ಇದು ಬೆಡ್ರೂಮು, ಇಲ್ಲಿ ಬಂದು ವಾಶ್ರೂಮು. ಆಮೇಲೆ ಏನಪ್ಪ ಅಂತಂದ್ರೆ AC ಅದ, ಫ್ಯಾನು ಅದ, AC ಅದ. ಯಾವ್ದು ಕಂಫರ್ಟೇಬಲ್ ಅದ ಅದು ನೀವು ಆನ್ ಮಾಡ್ಕೋಬಹುದು. ಬಟ್ ಈ ಚಳಿಗಾಲದಾಗಲ್ಲ AC ಹಾಕ್ಬೇಕಾಗಲ್ಲ. ಹಿಂಗೆ ಸ್ಟೇಟ್ ಬಂದ್ರೆ ಇಲ್ಲಿ ಬಂದ್ರ ಇದು ಸೆಕೆಂಡ್ ಬೆಡ್ರೂಮ್ ಅದ. ಇದು ಫಸ್ಟಿಗೆ ಒಂದು ವಾಶ್ರೂಮ್ ಕೊಟ್ಟಾರ. ಆಮೇಲೆ ಒಳಗೆ ಬಂದ್ರೆ ಇದು ಒಂದು ಬೆಡ್ರೂಮು. ಅಲ್ಮರಿ ಟೈಪ್ ಎಲ್ಲ ಕಬೋರ್ಡ್ನು ಕೊಟ್ಟಾರ, ಬಟ್ಟೆ ಇಕ್ಲಕ್ಕ. ಇಲ್ಲಿ ವಿಂಡೋ, ಆಮೇಲೆ ಅಲ್ಮರಿ, ಇದನ್ನು ಕಬೋರ್ಡೆ ಅದ, ಅದಕ್ಕೆ ಅಟ್ಯಾಚ್ ಗ್ಲಾಸ್ ಹಾಕ್ಯಾರ. ಈ ರೂಮ್ನಾಗೂ AC ಅದ, ಫ್ಯಾನ್ ಅದ. ಎಲ್ಲ ರೂಮ್ನಾಗ AC ಫ್ಯಾನ್ ಅವ. ಹಾಗೆ ಸ್ಟೇಟ್ ಬಂದ್ಬಿಟ್ಟು ಇಲ್ಲೇ ಅದ್ರ ಬಾಜು ಒಂದು ಬೆಡ್ರೂಮ್ ಅದ. ಇದು ಬೆಡ್ರೂಮ್ನ ನಾವು ಉಳ್ಕೊಂಡಿದ್ದೆವು. ಇಲ್ಲೊಂದು ಬೆಡ್ರೂಮ್, ಇದ್ರೊಳಗೂ AC ಫ್ಯಾನ್ ಯಾಸ್ ಇಟ್ ಈಸ್ ಹೆಂಗದ ಹಂಗೆ ಅದ. ಇದೊಂದು ಅಲ್ಮರಿ ಕೊಟ್ಟಾರ. ಆಮೇಲೆ ಹೊರಗಿನ ವ್ಯೂ ನೋಡ್ಬೋದು ನಾವು. ಕಿಟಕಿ ಕೊಟ್ಟಾರ ಈ ಟೈಪು. ರೂಮ್ ಮಾತ್ರ ಹೊರಗಿನ ವ್ಯೂ ಕಾಣ್ತದ. ರೂಮ್ ಮಾತ್ರ ಭಾಳ ನೀಟ್ನೆಸ್ ಅವ, ಭಾಳ ಕ್ಲೀನ್ ಅವ. ಬೆಡ್ನು ಭಾಳ ಕ್ಲೀನ್ ಅವ. ರೂಮಿನ ಬಗ್ಗೆ ನೀಟ್ನೆಸ್ ಬಗ್ಗೆ ಏನೂ ಹೇಳಂಗಿಲ್ಲ, ಭಾಳ ನೀಟ್ ಕೊಟ್ಟಾರ. ಎಲ್ಲ ಫೆಸಿಲಿಟಿ ಅದ. ಇಲ್ಲಿ ಬಂದ್ರೆ ನಮಗೆ ಲಾಡ್ಜ್ ಅಂತ ಫೀಲೇ ಆಗ್ಲತ್ತಿಲ್ಲ. ಯಾಕಂತಂದ್ರೆ ಎಲ್ಲ ಒಂದೇ ತೆಲ್ ಬೆಡ್ರೂಮ್ ಅವ, ಒಂದೇ ತೆಲ್ಲಿ ಡ್ರೈನಿಂಗ್ ಟೇಬಲ್ ಅದ. ಎಲ್ಲರೂ ಕುಂತು ಊಟ ಮಾಡ್ಬೋದು. ಬಾಜುನೇ ಅವ ರೂಮು. ಇಲ್ಲ ಬೇರೆ ಕಡೆ ನಾವೆಲ್ಲ ಹೋದಾಗ ಹೆಂಗಿದೀವಿ ಅಂತಂದ್ರೆ ಈಗ ಹಿಂಗೆ ಲಾಡ್ಜ್ನಾಗ ಇದ್ದೇವೆ ಅನ್ನೋ ಫೀಲ್ ಆಗ್ತಿತ್ತು. ಬಟ್ ಇಲ್ಲಿ ಬಂದ್ರೆ ಲಾಡ್ಜಿನ ಫೀಲೇ ಆಗಲ್ಲ. ಟೋಟಲಿ ನಾವೆಲ್ಲ ಫ್ಯಾಮಿಲಿ ಸೇರ್ಕೊಂಡು ಫ್ಯಾಮಿಲಿದವ್ರು ಟ್ರಿಪ್ ಬಂದಿದ್ದೇವೇನೋ, ಒಂದೇ ಫ್ಯಾಮಿಲಿದಾಗೆ ಇದ್ದೇವೇನೋ ಅನ್ನಂಗೆ ಫೀಲ್ ಆಗ್ತದ. ಆಮೇಲೆ ಹಿಂಗೆ ಸ್ಟೇಟ್ ಬಂದಿದೆ ಏನು ಡ್ರೈನಿಂಗ್ ಟೇಬಲ್ ಅದ ಅಂತ ಹೇಳಿದ್ದಾರೆ. ಹಿಂಗೆ ಸ್ಟೇಟ್ ಬಂದ್ರೆ ಇಲ್ಲಿ ಬಾಲ್ಕನಿ ಕೊಟ್ಟಾರ. ನೈಟ್ ಬಂದು ಏನೋ ಒಂದು ಸ್ನ್ಯಾಕ್ಸ್ ತಿನ್ಬೋದು, ಕೂಡ್ಬೋದು, ಮಾತಾಡ್ಬೋದು ಅಂತ ಹೇಳಿ ಇಲ್ಲೊಂದು ಬಾಲ್ಕನಿ ಕೊಟ್ಟಾರ. ಇಲ್ಲಿಂದ ನೈಟ್ ವ್ಯೂ ನೋಡ್ಬೋದು ನಾವು. ಆಮೇಲೆ ಹಿಂಗೆ ಸ್ಟೇಟ್ ಬಂದಿರ ಇಲ್ಲೊಂದು ರೂಮ್ ಕೊಟ್ಟಾರ. ಈ ರೂಮಿನಾಗ ಎಲ್ಲ ಬೆಡ್ಗಳೆಲ್ಲ ಅವ. ಆಮೇಲೆ ಏನಂತಾರ ಹುಡುಗರು ಬೀಚಿಗೆ ಹೋಗೋದ್ರ ಅಂತಂದು ಲೇಟ್ ಆಗ್ಯದ ಅಂತಂದು ಬ್ಯಾಗ್ಗಳೆಲ್ಲ ಹಂಗೆ ಇಕ್ಕ್ಯಾರ. ಆಮೇಲೆ ಇದು ತರಕಾರಿ ಅದನ್ನ ತಂದಿದ್ದೆವು ನಾವು ಊಟ ಮಾಡೋ ಸಲಕ. ಹೊರಗಿಂದ ಏನು ಊಟ ಮಾಡ್ಬೋದು, ಬಟ್ ರೇಟು ಬಿ ಕಾಸ್ಟ್ಲಿ ಅದ, ಆಮೇಲೆ ಟೇಸ್ಟ್ ಬಿ ಇರಲ್ಲ ಅಂತಂದು ನಾವು ಇಲ್ಲೇ ಮಾಡ್ರಿ ಅಂತಂದು ಪ್ಲ್ಯಾನ್ ಹಾಕಿ ಆಮೇಲೆ ಭಾಳ ಹುಡುಕ್ದೇವು ನಾವು ಎಲ್ಲ. ಇದಕ್ಕೆ ಗ್ಯಾಸ್ ಎಲ್ಲ ಕೊಟ್ಟಾರ ಅವರೇ, ಕಿಚನ್ ಎಲ್ಲ ಅವೈಲೇಬಲ್ ಅದ. ಆಮೇಲೆ ಕಿಚನ್ ಬಿ ಭಾಳ ನೀಟ್ನೆಸ್ ಅದ ನೋಡ್ಬೋದು. ಗ್ಯಾಸ್ ಬಿ ಅವ್ರದ್ದೇ ಅದ, ಸ್ಟೋವ್ ಬಿ ಅವ್ರದ್ದೇ ಅದ. ಆಮೇಲೆ ಇವು ಭಾಂಡೆ ಬಿ ಅವರೇ ಕೊಡ್ತಾ ಅಂತಂದ್ರು. ಬಟ್ ಆಲ್ರೆಡಿ ನಮ್ಮಲ್ಲಿ ಇದ್ದೀವು ಅಂತಂದು ನಾವೆಲ್ಲ ತಂದ್ಕೊಂಡಿದ್ದೆವು. ಡಸ್ಟ್ಬಿನ್ನು ಅದ, ಎಲ್ಲ ನೀಟ್ನೆಸ್ ಆಗಿ ಕವರ್ ಎಲ್ಲ ಹಾಕಿಕ್ಕಾರ. ಬಾಲು ಪ್ಲೇಟ್ಸ್ ಬಿ ಅವ. ನಾವು ನಮಗೆ ಬೇಕಾಗಿ ಚಾಯ್ದು ಇದು ಬಿ ಅದ, ಜಾರಿ ಬಿ, ಆಮೇಲೆ ಸ್ಪೂನ್ ಅವ. ಇವೆಲ್ಲ ಅವ್ರದ್ದೇ ಅವ. ನಮ್ದು ಏನಿದ್ರು ಬಿ ಇದು ಒಂದು ಬಾಕ್ಸ್, ಇದು ಒಂದು ಭಾಂಡೆ, ಆಮೇಲೆ ಇದು ಪ್ಲೇಟ್ಗಳು, ಆಮೇಲೆ ತರಕಾರಿ ತಂದಿದ್ದೆವು ಅಷ್ಟೇ. 2 ಕಿಚನ್ ಆದವು, ಹಚ್ಚಕೊಂಡ್ ಇಚ್ಚಕೊಂಡ್ 2 ಕಿಚನ್ ಆದವು ಇಲ್ಲಿ. ಆಮೇಲೆ ಏನಪ್ಪ ಅಂದ್ರೆ ಹೊರಗಿಂದ ಊಟ ಮಾಡ್ಬೋದು, ಬಟ್ ನಮ್ಮ ಕಡೆಯಿಂದ ಇಲ್ಲಿಂದ ಭಾಳ ಜಗಜಂತರ ವ್ಯತ್ಯಾಸ ಇರ್ತದ ಊಟ ಮಾಡ್ಲಕ್ಕ. ಯಾಕಂದ್ರೆ ನಮ್ಮ ಕಡೆಯಿಂದ ನಾವು ಊಟ ಮಾಡೋದೇ ಬೇರೆ, ಇಲ್ಲಿಂದ ಊಟನೇ ಬೇರೆ. ಅದು ಸಲಕ್ಕೆ ಊಟ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಾವು ಗ್ಯಾಸ್ ಎಲ್ಲನೇ ಹಾಕೊಂಡು ಬಂದಿದ್ವಿ. ಮತ್ತು ಇಲ್ಲಿ ಅವ್ರು ಹೇಳಿದ್ರು ಗ್ಯಾಸ್ ಫೆಸಿಲಿಟಿನೂ ಅದ, ನಮ್ದು ಎಲ್ಲ ಸಾಮಾನು ಅಡುಗೆ ಮಾಡೋಕ್ಕೂ ನಾವೇ ಕೊಡ್ತೀವಿ, ನಿಮ್ದು ಏನಾದ್ರೂ ರಾಶನ್ ಅಷ್ಟೇ ತಂದ್ಕೊಂಡ್ಬಿಟ್ಟು ನೀವು ಊಟ ಮಾಡ್ಕೊರಿ ಅಂತ ಹೇಳಿದ್ರು. ಅದು ಇಲ್ಲೇ ಬಂದು ಸೈಡಿಗೆ ಒಂದು ಬೆಡ್ರೂಮ್ ಅದ, ಇಲ್ಲಿ ಒಂದು ಬೆಡ್ರೂಮ್ ಕೊಟ್ಟಾರ. ಟೋಟಲ್ 4 ಬೆಡ್ರೂಮ್ಸ್ ಅವ, 2 ಹಾಲ್ ಅವ, 2 ಕಿಚನ್ ಅವ. ಇಲ್ಲೊಂದು ಬೆಡ್ರೂಮ್ ಅದ ನೋಡ್ಬೋದು. ಇದ್ರ ಮ್ಯಾಗ ಆರಾಮ್ 3 ಜನ ಮಲ್ಕೋಬಹುದು ಈ ಬೆಡ್ ಮೇಲೆ. ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಸಿಂಗಲ್ ಬೆಡ್ ಅದ. ಇದು ಬಂದ್ಬಿಟ್ಟು ವಾಶ್ರೂಮು, ಇದು ಕಬೋರ್ಡು. ಎಲ್ಲರೂ ಸ್ನಾನ ಮಾಡ್ಕೊಂಡಾರಲ್ಲ, ಅರ್ಜೆಂಟ್ ಆಗ್ತದಂತ ಎಲ್ಲ ಇಲ್ಲಿ ಇಟ್ಬಿಟ್ಟು ಹೋಗ್ಯಾರ. ಹಿಂಗೆ ಸ್ಟೇಟ್ ಬಂದ್ರೆ ಇದೊಂದು ಹಾಲು.
ಇಲ್ಲಿ ಒಂದು ವಾಶ್ರೂಮ್ ಕೊಟ್ಟಾರ, ಎಕ್ಸ್ಟ್ರಾ ವಾಶ್ರೂಮ್ ಕೊಟ್ಟಾರ ಇನ್ನೊಂದು. ಆಮೇಲೆ ಇಲ್ಲಿ ಏನದ ಅನಿಸ್ತದ, ಹಾಂ ಹಾಗೆ ಸ್ಟೇಟ್ ಬಂದ್ರೆ ಇಲ್ಲೊಂದು ಬಾಲ್ಕನಿ ಕೊಟ್ಟಾರ. ಆ ರೂಮ್ದವ್ರಿಗೆ ಸಪ್ರೇಟ್ ಬಾಲ್ಕನಿ ಕೊಟ್ಟಾರ, ಈ ರೂಮ್ದವ್ರಿಗೆ ಸಪ್ರೇಟ್ ಬಾಲ್ಕನಿ ಕೊಟ್ಟಾರ. ಅದನ್ನು ಸೇಮ್ ಮನೆ ಹಂಗೆ ಫೀಲ್ ಆಗ್ತದ, ಇದನ್ನು ಸೇಮ್ ಮನೆ ಹಂಗೆ ಫೀಲ್ ಆಗ್ತದ. ಇಲ್ಲೊಂದು ಬಾಲ್ಕನಿ ಕೊಟ್ಟಾರ. ಆಮೇಲೆ ಇಲ್ಲೊಂದು ಟ್ರೈನಿಂಗ್ ಟೇಬಲ್ ಕೊಟ್ಟಾರ, ಆಚೆಗೂ ಟ್ರೈನಿಂಗ್ ಟೇಬಲ್ ಕೊಟ್ಟರೆ ಇಲ್ಲೂ ಕೊಟ್ಟಾರ. ವಿಂಡೋ ಕೊಟ್ಟಾರ. ಎಲ್ಲ ಕಂಫರ್ಟೇಬಲ್ ಅದ. ನಮಗೆ ಲಾಡ್ಜ್ನಾಗ ಇದ್ದೇವೆ ಅಂತ ಅನ್ನಂಗೆ ಫೀಲೇ ಆಗಲ್ಲ. ಸೇಮ್ ನಾವು ಮನೆದಾಗ ಇದ್ದೇವೇನೋ ಎಲ್ಲರೂ ಒಂದು ಫ್ಯಾಮಿಲಿ ಅಂತ ಅನ್ನಂಗೆ ಫೀಲ್ ಆಗ್ತದ. ಯಾರ ಬಂದ್ರ ಇದೇ ಲಾಡ್ಜಿಗೆ ಬರ್ರಿ, ಯಾಕಂದ್ರೆ ಕನ್ನಡದವ್ರು ಹರ, ಆಮೇಲೆ ಭಾಳ ಸರಿಯಾಗಿ ಮಾತಾಡ್ತಾರ, ಫ್ರೆಂಡ್ಲಿ ಆಗಿರ್ತಾರ, ಸರಿಯಾಗಿ ಹರ. ಆಮೇಲೆ ಎಲ್ಲ ಕಡೆ 10 ಗಂಟೆಗೆ ಚೆಕ್ಔಟ್ ಅದ. ಬಟ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡೆವು, ನಾವು ಕನ್ನಡದವ್ರು ಇದ್ದೇವೆ ಸರ್ ಅಂತಂದು ರಿಕ್ವೆಸ್ಟ್ ಮಾಡ್ಕೊಂಡೆವು. ಬಟ್ ನಾವು ಕನ್ನಡದವ್ರು ಇದ್ದೇವೆ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಅವರು 11:15 ಚೆಕ್ಔಟ್ ಮಾಡ್ರಿ ಅಂತಂದು ಹೇಳ್ಯಾರ. ಅದ್ರ ಸಲುವಾಗಿ 11:15 ಮಾಡಬೇಕು. ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲ 24 hours ಇರ್ತದೆ. ಇವಾಗ ನಾವು ಮಾರ್ನಿಂಗ್ ಬಂದಿದ್ದೇವೆ ಅಂದ್ರೆ ನಾಳೆ ಮಾರ್ನಿಂಗ್ಗೆ ಚೆಕ್ಔಟ್ ಮಾಡೋದಿರ್ತದ. ಇಲ್ಲೆಲ್ಲ ಹಾಗಿಲ್ಲ, ನಾವು ಎಷ್ಟೇ ಗಂಟೆಗೆ ನೈಟ್ ಬರಲಿ, ಬಟ್ ಮಾರ್ನಿಂಗ್ 10 ಗಂಟೆಗೆ ನಾವು ಚೆಕ್ಔಟ್ ಮಾಡಬೇಕು ಹಂಗಿರ್ತದ. ಬಟ್ ನಮ್ಗೆ 11:15 ತನಕ ಕೊಟ್ಟಾರ. 11:15 ತನಕ ಎಲ್ಲ ರೆಡಿ ಆಗಿಬಿಟ್ಟು ಹೋಗಬೇಕು. ಹೆಚ್ಚಕಮ್ಮ ಆದ್ರೂ ಅಡ್ಜಸ್ಟ್ ಮಾಡ್ಕೋತಾರೆ, ಯಾಕಂದ್ರೆ ಕನ್ನಡದವ್ರಲ್ಲ. ಅದ್ರ ಸಲುವಾಗಿ ಯಾರ ಬಂದ್ರು ಕಂಫರ್ಟೇಬಲ್ ಇರೋರು ಅವ್ರು ಸರಿ ಬರ್ರಿ ಇಲ್ಲಿಗೆ ಅಂತ ಹೇಳ್ತೇವೆ. ಇವಾಗ ನಾವು ಬಾಗ ಬೀಚಿಗೆ ಹೋಗ್ಲತ್ತಿದ್ದೆವು. ನೈಟ್ 6 ಗಂಟೆಗೆ ಅದು ಎಲ್ಲ ಬೀಚ್ ಕ್ಲೋಸ್ ಆಯ್ತದ. ಆಮೇಲೆ ಈಗ ಸುಮ್ಮಕ್ಕೆ ವ್ಯೂ ನೋಡಾರ ಅಂತಂದು ಅಲ್ಲಿ ಕೂಳಕ ಅದನ್ನದ ಸುಮ್ಮಕ್ಕೆ ಓಡಾಡಿ ಬರಾಮೆ ಅಂತಂದು ಈ ಬೀಚಿನ ಕಡೆ ಹೋಗ್ಲತ್ತಿದ್ದೆವು. ಬೀಚಿನ ಬಲ್ ಹೋಗಿ ಅಲ್ಲಿಂದ ಎಲ್ಲ ಕ್ಲಿಪ್ಪು ಆ್ಯಡ್ ಮಾಡ್ತೀನಿ. ಇವಾಗ ಲೇಟ್ ಆಗಿದೆ, ಎಲ್ಲರೂ ಹೋಗ್ಯಾರ, ನಾವು ಅಷ್ಟೇ ಇದ್ದೀವಿ. ಯಾಕಂದ್ರೆ ವ್ಲಾಗ್ ಮಾಡಿ ನಿಮ್ಗೆ ವಿಡಿಯೋ ತೋರಿಸ್ಬೇಕು, ರೂಮ್ ತೋರಿಸ್ಬೇಕು, ಫೆಸಿಲಿಟಿ ಹೆಂಗದ, ರೂಮ್ ಹೆಂಗವ, ಹೆಂಗೆ ನೀಟ್ನೆಸ್ ಅದನ, ಹೆಂಗದ, ಓನರ್ ಹೆಂಗಾರ ಅಂತೆಲ್ಲ ನಿಮಗೆ ಹೇಳಬೇಕಾಗಿತ್ತು. ಅದ್ರ ಸಲುವಾಗಿ ನಾವು ಅವರಿಗೆ ಲೇಟ್ ಆದ್ರೆ ಆಗಲೇಕ ನಾವು ವಿಡಿಯೋ ಮಾಡಿ ಬರ್ತೇವೆ, ನೀವು ನಡೀರಿ ಅಂತಂತ ಹೇಳಿದೆವು. ಅದ್ರ ಸಲುವಾಗಿ ವಿಡಿಯೋ ಮಾಡಕ್ಕೆ ಬಂದಿದ್ದೆವು.